ದೂರದ ಬೆಟ್ಟ ಶುರು ಆಗ್ಬೇಕು ಆ ಪೀರಿಯಡ್ ಅದು. ಅವ್ರು ಬಹುದೂರ್ ಗಂಡಲ್ಲಿ ಮಾಡ್ತಾ ಇದ್ರು. ಬಹುದೂರ್ ಗಂಡಲ್ಲಿ ಏನೋ ಮಾಡ್ತಿದ್ದಾಗ ಅವ್ರಿಗೊಂದು ಸ್ವಲ್ಪ ಅಣ್ಣವ್ರ ಕೈಗೆ ಏಟು ಬಿತ್ತೋ ಏನೋ, ಕೈಗೆ ಏಟು ಬಿದ್ದರೆ ಸ್ವಲ್ಪ ರೆಸ್ಟ್ ಬರ್ಬೇಕಾಯ್ತು. ಆ ಪೀರಿಯಡ್ ಅಲ್ಲೇನೆ ನಮ್ಮ ದೂರದ ಬೆಟ್ಟ ಒಂದು ಶುರು ಆಗ್ಬೇಕಾಗಿತ್ತು. ಅದು ಮುಂದೆ ಹೋಯ್ತು. ಯಾಕಂದ್ರೆ ಅಷ್ಟರಲ್ಲೇ ಅವ್ರು ಏನಾಗಿದ್ರು ಅಂತ ಹೇಳಿದ್ರೆ, ಲಕ್ಷ್ಮಿ ಅವರು ಬಾಲಚಂದ್ರದೊಂದು ಪಿಕ್ಚರ್ನ ಅವರು ಡೈರೆಕ್ಟ್ ಮಾಡ್ತಾರೆ. ಲಕ್ಷ್ಮಿ ಅವರು ಡೈರೆಕ್ಷನ್ ಮಾಡಿ ಬಾಲಚಂದ್ರ ಅಂತ ದೊಡ್ಡ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಅವರು ಡೈರೆಕ್ಷನ್ ಮಾಡಿ, ನಾನು ಇನ್ನು ಮೊದಲೇನು ಅದ್ಧೂರಿಯಾಗಿ ಬಂತು ಅಂತ ಹೇಳಿದೆ. ಆಮೇಲೆ ಬಂದ ಮೇಲೆ ಚಿತ್ರ ರಿಲೀಸ್ ಆಯಿತು. ಚಿತ್ರ ರಿಲೀಸ್ ಆಗಿ ಬಂಪರ್ ಆಯಿತು, ಒಳ್ಳೆ ಒಪಿನಿಯನ್ನು ಅದು ಇದು ಬಂತು, ಎಲ್ಲ ಥರದಲ್ಲೂ ಆಯಿತು. ಆಮೇಲೆ 100 days ಆಯಿತು. 100 days ಫಂಕ್ಷನ್ ಮಾಡಿದ್ರು, ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿದ್ರು. ಆ ಗ್ರ್ಯಾಂಡ್ ಫಂಕ್ಷನ್ ಮಾಡಿ ಅದು ನಾನಿನ್ನ ಮರೆಯಲಾರೆ ಅಲ್ವಾ ಅದಿದ್ದು. ಆ ಒಂದು ಎಲ್ಲ ಇಲ್ಲಿ ಹೆಗ್ಡೆ ಅಂಡ್ ಕೋಲೆ ಅಂತ ಒಂದು ಇತ್ತು ಅನ್ಕಾನ್ಸುತ್ತೆ, ಒಂದು ಗಡಿಯಾರದ ಫ್ಯಾಕ್ಟ್ರಿ. ಆ ಫ್ಯಾಕ್ಟ್ರಿಗೆ ಹೇಳಿದ್ದೇನೆ ಎಲ್ರಿಗೂ ಒಂದು ಕ್ಲಾಕ್ ಕೊಡಬೇಕು, ಒಂದು ಗಡಿಯಾರ ಕೊಡಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡಿ ಎಲ್ರಿಗೂ ಕ್ಲಾಕ್ ಕೊಟ್ಟರು. ಪ್ರತಿಯೊಂದು ಆ 100 days ಫಂಕ್ಷನಲ್ಲಿ ಈ ಗಿಫ್ಟ್ ಅಂತ ಇದು ಕೊಟ್ಟರು. ಆದರೆ ಈ ಗಿಫ್ಟ್ ಕೊಡುವಾಗ, ಫಂಕ್ಷನ್ ಮಾಡುವಾಗ ಒಂದು ಮುಖ್ಯವಾದ ವಿಷಯ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ 100 days ಫಂಕ್ಷನಲ್ಲಿ ಹೀರೋ ಅವರೆಲ್ಲ ಮಾತಾಡಿದ್ರು. ಆಮೇಲೆ ಹೀರೋಯಿನ್ ಲಕ್ಷ್ಮಿ ಅವರು ಮಾತಾಡಬೇಕು ಅಂದರು. ಲಕ್ಷ್ಮಿ ಬಂದು ಮಾತಾಡಿದ್ರು. ಲಕ್ಷ್ಮಿ ಮಾತಾಡಿದ್ರೆ ಅವ್ರು ಒಂದು ವಿಷಯ ಬಹಳ ಅಚ್ಚುಕಟ್ಟಾಗಿ ಹೇಳಿದ್ರು. ನನಗೆ ಸಂತೋಷವಾಗಿದ್ದು, ಇವತ್ತಿಗೂ ಜ್ಞಾಪಕ ಬರ್ತಾರೋ ಅಂಥದ್ದು. ಏನು ಹೇಳಿದ್ರು ಅಂದರೆ, ಅವಳು ಆಯಮ್ಮ ಹೇಳಿದ್ರು, ನೀವೆಲ್ಲ ಅನ್ಕೊಂಡಿದ್ದೀರಾ ನಾನು ತುಂಬ ಚೆನ್ನಾಗಿ ಮಾತಾಡಿದ್ದೀನಿ, ಚೆನ್ನಾಗಿ ಸಂಭಾಷಣೆ ಮಾತಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ ಅಂತ ನೀವೆಲ್ಲ ಅನ್ಕೊಂಡಿದ್ದೀರಾ. ಇದೆಲ್ಲ ನಾನು ಮಾಡಿದ್ದಲ್ಲ, ಇದೆಲ್ಲನೂ ಈ ಪಿಕ್ಚರ್ ಅಸೋಸಿಯೇಟ್ ಡೈರೆಕ್ಟರ್ ಭಾರ್ಗವ್ ಅವ್ರು ಹೇಳಿ ಮಾಡಿಸಿದ್ದು. ನೀವೇನು ಚಪ್ಪಾಳೆ ಹೊಡೆದ್ರು ಕೂಡ ಆ ಚಪ್ಪಾಳೆ ಅವ್ರಿಗೆ ಹೋಗುತ್ತೆ ಅಂತ ಹೇಳಿದ್ಲು. ಸೊ ಅದು ಇವತ್ತೊಂದು ದಿವಸನೂ ಕೂಡ ಲಕ್ಷ್ಮಿ ಅವರು ಎಲ್ಲಿ ನೋಡಿದ್ರು ಕಡೆ, ಎಲ್ಲಿ ಸಿಕ್ಕಿದ್ರು ಕೂಡ ನನ್ನ ಗುರುಗಳೇ ಅಂತ ಕರೀತಾರೆ ಹೊರತು ಬೇರೆ ಏನೂ ಇಲ್ಲ. ಸೊ ಆ ಥರದ್ದು ಒಂದು. ಸೊ ಆ ಎಮ್ಮನ್ಗೆ ನಾನು ಕನ್ನಡ ಹೇಳ್ಕೊಟ್ಟಿದ್ರಿಂದ, ಆ ಸೆಟ್ಟಲ್ಲಿ ಹೇಳ್ಕೊಟ್ಟಿದ್ದು ತಿದ್ದಿ ಮಾಡಿದ್ರಿಂದ ಏನೋ ಅವ್ರಿಗೆ ನನ್ನ ಕಂಡ್ರೆ ಗುರು ಅಂತ ಅಂತಾರೆ. ಆಮೇಲೆ ಆ ಗುರು ಕಾಣಿಕೆಯಾಗಿ ಅವರು ಪಿಕ್ಚರ್ ನಿರ್ಮಾಣ ಮಾಡಿದಾಗ 3 ಚಿತ್ರಗಳನ್ನ ನನಗೆ ಕೊಟ್ಟರು. 3 ಚಿತ್ರಗಳು ಕೂಡ ಒಂದು ಅವಳ ಹೆಜ್ಜೆ ತೆಲುಗಲ್ಲಿ ಮಾಡಿದ್ದು, ಅವಳ ಹೆಜ್ಜೆ ತೆಲುಗಲ್ಲಿ ಮಾಡಿದ್ರು, ಅದನ್ನ ನನಗೆ ಕೊಟ್ಟರು. ಅವಳ ಹೆಜ್ಜೆ ಕನ್ನಡದಲ್ಲಿ ಮಾಡಿದ್ದು ನಾನೇ ಮಾಡಿದ್ದೆ. ಆಮೇಲೆ ಟೋನಿ ಅಂತ ಒಂದು ಸಿನಿಮಾ, ಅದನ್ನು ಅಷ್ಟು. ಸೊ ನನಗೆ ಗುರು ಕಾಣಿಕೆಯಾಗಿ ಅವರು 3 ಪಿಕ್ಚರ್ ನನಗೆ ಕೊಟ್ಟಿರೋದು. ಸೊ ಒಂದು ರೀತಿ ನಾನು ಹೇಳ್ತಾ ಇರ್ತೀನಿ, ನನಗೆ ಅನ್ನ ಹಾಕಿದ್ದ ಧಣಿ ಅವರು ಅಂತ ಹೇಳ್ತಾ ಇರ್ತೀನಿ. ಆಮೇಲೆ ಅವರು ಪ್ರೊಡ್ಯೂಸರ್ ಆಗ್ತಾರೆ. ಪ್ರೊಡ್ಯೂಸರ್ ಆದಾಗ ಅದೇನೋ ಆ ಗುರು ಕಾಣಿಕೆಗೋಸ್ಕರ ನನಗೆ 3 ಚಿತ್ರಗಳು ಕೊಡ್ತಾರೆ, 3 ಚಿತ್ರಗಳು ನಿರ್ದೇಶನ ಕೊಡ್ತಾರೆ. ಯಾಕಂದ್ರೆ ಅಷ್ಟರಲ್ಲೇ ಅವ್ರು ಏನಾಗಿದ್ದರು ಅಂತ ಹೇಳಿದ್ರೆ, ಲಕ್ಷ್ಮಿ ಅವರು ಬಾಲಚಂದ್ರದೊಂದು ಪಿಕ್ಚರ್ನ ಅವರು ಡೈರೆಕ್ಟ್ ಮಾಡ್ತಾರೆ. ಲಕ್ಷ್ಮಿ ಅವರು ಡೈರೆಕ್ಷನ್ ಮಾಡಿ ಬಾಲಚಂದ್ರ ಅಂತ ದೊಡ್ಡ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಅವರು ಡೈರೆಕ್ಷನ್ ಮಾಡಿ ಡೈರೆಕ್ಟ್ ಆಗ್ಬಿಟ್ಟಿರ್ತಾರೆ. ಆ ಪೀರಿಯಡ್ ಅಂತ ನೆಕ್ಸ್ಟ್ ಅವರೇ ಸ್ವಂತ ಪ್ರೊಡ್ಯೂಸ್ ಮಾಡ್ತಾರೆ. ಸ್ವಂತ ಪ್ರೊಡ್ಯೂಸ್ ಮಾಡಿದಾಗ ನನಗೆ ಹೇಳಿ ಕಳಿಸ್ತಾರೆ ಡೈರೆಕ್ಷನ್ಗೆ. ನಾನು ಕಾರ್ ಕಳಿಸಿದ್ರು, ಹೋದೆ. ಅದ್ದೂರಿಯಾದ ಬಂಗ್ಲೆ, 2 ನಾಯಿಗಳು, ಒಂದೊಂದು ನಾಯಿನೂ ಕೂಡ ನಿಂತ್ಕೊಂಡ್ರೆ ನನ್ನ ಹೈಟ್ ಮೇಲೆ ಬರುತ್ತೆ. ಚೆನ್ನೈಲಿ ಸೈದಾಪೇಟೆ ಅಂತ ಇದು ದೊಡ್ಡ ಮನೆ. ಅಲ್ಲಿ ಅವರು ನನ್ ಕೇಳೋರು, ನೀವು ನನ್ಗೊಂದು ಪಿಕ್ಚರ್ ಮಾಡ್ಕೊಡಿ ಅಂತ. ಮಾಡ್ಕೊಡ್ತೀನಮ್ಮ. ಆದ್ರೆ ಏನಮ್ಮ, ನೀವೇನೇ ಡೈರೆಕ್ಟರ್ ಆಗಿದ್ದೀರಾ, ನೀವೇ ಡೈರೆಕ್ಟರ್ ಆದ್ಮೇಲೆ ನನ್ಗೆ ಯಾಕೆ ಡೈರೆಕ್ಷನ್ ಕೊಡ್ತೀರಾ, ನೀವೇ ಮಾಡ್ಕೋಬಹುದಲ್ಲ ಅಂತ ಕೇಳಿದೆ. ಅವ್ರ ಮೊದಲಿಂದ ಸಂಭಾಷಣೆ ಅದು ಇದು ಹೇಳ್ಕೊಟ್ಟು ಆ ಆಪ್ಯಾಯತೆ ಇದೆಯಲ್ಲ, ಅದನ್ನ ನನಗೆ ಕೊಡೋ ಬದಲು ನೀವೇ ಮಾಡ್ಬೋದಲ್ಲಮ್ಮ, ಯಾತಕ್ಕೋಸ್ಕರ ನನಗೆ ಕೊಡ್ತೀರಾ ಅಂತ. ಇಲ್ಲ, ನಾನು ಪಾರ್ಟ್ ಮಾಡೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀನಿ, ಅದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಆದ್ರಿಂದ ನೀವೇ ಡೈರೆಕ್ಷನ್ ಮಾಡಿ. ಆಮೇಲೆ ಗೊತ್ತು ನೀವೇನು ಕೇಳ್ತಿದ್ದೀರಾ ಅಂತ, ನಾ ಡೈರೆಕ್ಟರ್ ಆಗಿದ್ದೀನಲ್ಲ, ಇಂಟರ್ಫಿಯರ್ ಆಗ್ತೀನ ಅಂತ. ನಾನು ಏನೂ ನಿಮ್ಗೆ ಇಂಟರ್ಫಿಯರ್ ಆಗಲ್ಲ. ನೀವು ಶಾರ್ಟ್ ಹೆಂಗೆ ಬೇಕಾದ್ರೂ ತಗೊಳ್ಳಿ, ಲಾಂಗ್ ಶಾರ್ಟ್ ಆದ್ರೂ ತಗೊಳ್ಳಿ, ಮಿಡ್ ಶಾರ್ಟ್ ಆದ್ರೂ ತಗೊಳ್ಳಿ, ಏನಾದ್ರು ತಗೊಳ್ಳಿ, ಹೆಂಗೆ ಬೇಕು ಅಂತ ಹೇಳಿ, ಎಲ್ಲಿ ಕೂತ್ಕೊ ಅಂತ ಹೇಳಿ ಕೂತ್ಕೋತೀನಿ, ಏನು ಮಾತಾಡು ಅಂತ ಹೇಳ್ತಾರೆ ಅದು ಮಾತಾಡ್ತೀನಿ. ನಾನು ನಿಮಗೆ ಆಕ್ಟರ್ ಆಗಿರ್ತೇನೆ ಹೊರತು ನಾನು ನಿಮಗೆ ಡೈರೆಕ್ಟರ್ ಆಗಿ ಒಂದು ಚೂರು ತೊಂದರೆ ಕೊಡಲ್ಲ ಅಂತ ಹೇಳಿದ್ರು. ಸೊ 3 ಪಿಕ್ಚರ್ಲು ಕೂಡ ನಂಗೆ ಏನೂ ತೊಂದರೆ ಕೊಡ್ತಾ ಇರಲಿಲ್ಲ. ಸೊ ಎಲ್ಲ ಥರಲ್ಲೂ ಕೂಡ ನಾನು ಹೇಳ್ದಂಗೆ ಕೇಳೋರು, ಆಮೇಲೆ ಇದು ಏನು ಬೇಕೋ ಅದು ಕೊಡೋರು. ಸೊ ಆ ಥರ ಅವರು ನನಗೆ ಅವತ್ತೊಂದು ದಿವಸ ನಾನಿನ ಮರೆಯಲಾರೆ ಮಾಡಿದ್ದ ಇದೆಯಲ್ಲ, ಆ ಗ್ರ್ಯಾಟಿಟ್ಯೂಡ್ ಅದನ್ನು ಇಲ್ಲಿ ತೀರಿಸ್ಕೊಂಡ್ಬಿಟ್ರು 3 ಪಿಕ್ಚರ್ ಕೊಟ್ಟವ್ರಿಗೆ. ಸೊ ಈ ಥರ ಆ ಲಕ್ಷ್ಮಿ ವಿಷಯ ಬಂತಲ್ಲ, ಅದಕ್ಕೋಸ್ಕರ ಇದನ್ನು ಹೇಳಿದೆ. ಆಮೇಲೆ ಆ ಫಂಕ್ಷನ್ನಲ್ಲಿ ಇದು ಕೊಟ್ಟರು ಎಲ್ರಿಗೂ ಕೂಡ ಒಂದು ಗಿಫ್ಟ್ ಥರ ಕಂಪ್ನಿಯಿಂದ ಕೊಟ್ಟಿದ್ದು. ವೀರಸ್ವಾಮಿ ಅವರು ಒಂದು ಫಂಕ್ಷನ್ ಮಾಡಿ ಎಲ್ರಿಗೂ ಕೂಡ ಪ್ರತಿಯೊಬ್ಬರು ಕೂಡ ಒಂದೇ ಥರದ್ದು ಕೊಟ್ಟರು. ಏನಂತ ಹೇಳಿದ್ರೆ, ಅದು ಗಡಿಯಾರ
ಆ ಗಡಿಯಾರದಲ್ಲಿ ನಾನು ಇನ್ನ ಮರೆಯಲಾರೆ ಅಂತ ಹಾಕಿ ಎಲ್ರಿಗೂ ಗಡಿಯಾರ ಕೊಟ್ರು. ಸರಿ, ನಾನು ಅವಾಗ ಚೆನ್ನೈಲಿದ್ದೆ. ಚೆನ್ನೈಲಿ ಒಂದು ಅಪಾರ್ಟ್ಮೆಂಟ್ ತಗೊಂಡಿದ್ದೆ ನಾನು. ಆ ಅಪಾರ್ಟ್ಮೆಂಟಲ್ಲಿ ಇದ್ದೆ ನಾನು. ಸೊ ಈ ಗಡಿಯಾರ ತಗೊಂಡೋಗಿದ್ದೇನೆ, ಗೋಡೆಗೆ ಹಾಕೋದು. ಗೋಡೆ ಹಾಕಿದ್ದು ಒಂದು 2-3 ತಿಂಗಳು ನಡೀತು ಅಷ್ಟೇನೆ. 2-3 ತಿಂಗಳು ನಡೀತಾ ಆಮೇಲೆ ಅದು ಕೆಟ್ಟಾಯ್ತು. ವೀರಸ್ವಾಮಿಗಳು ಅವ್ರ ಆಫೀಸ್ಗೆ ಹೋಗಿದ್ದಾಗ, ಏನ್ ಬಾಬೆ ಇದು ಗಡಿಯಾರ ಹೇಗಿದೆ, ಚೆನ್ನಾಗಿದೆ ನಿಮಗೆ ಅಂತ ಕೇಳಿದ್ರು. ಎಲ್ಲಿ ಸರ್ ಗಡಿಯಾರ, ಯಾಕೆ ಏನಾಯ್ತು ಅಂತ ಕೇಳಿದ್ರು. ಸರ್ ನೀವು ಕೊಟ್ಟಿದ್ದು ನಾನು ಇನ್ನ ಮರೆಯಲಾರೆ ಅಂತ, ಅದು ಗೋಡೆಗೆ ಹಾಕಿದ ತಕ್ಷಣ ನಾನು ಇನ್ನೂ ನಡೆಯಲಾರೆ ಅನ್ಬಿಡ್ತು ಸರ್ ಅಂದೆ. ಅವರು ನಕ್ಬಿಟ್ರು. ಮತ್ತೇನ್ ಮಾಡೋದು, ರಿಪೇರಿ ಮಾಡಿಸಿದ್ರ ಅಂದ. ಇಲ್ಲ, ತೆಗೆದುಕೊಳ್ಬಿಸಾಕ್ಬಿಟ್ಟೆ ಸರ್ ಅಂದ. ಅದಕ್ಕೆ ಯಾಕೆ ಮಾಡ್ಬೇಕು, ಅದಕ್ಕೆ ನನಗೆ ಗೊತ್ತಾಯ್ತು ಗಡಿಯಾರದ ಬೆಲೆನೇ 110-120. ಫೋನ್ ಲಾಟಲ್ಲಿ ತಗೊಂಡಿರೋದ್ರಿಂದ ಅದು ಎಷ್ಟಕ್ಕೆ ಕೊಟ್ಟಿರ್ತಾರೆ ಅಂತ ನನಗೂ ಗೊತ್ತು. ಸೊ ಇನ್ನು ಅದನ್ನ ರಿಪೇರಿ ಮಾಡಿಸಿ ಅದೇ ಆಗ್ಬೇಕು ಅಂತ. ಅವತ್ತಿನ ದಿವಸ ನಮ್ಗೆ ಬರ್ತಿದ್ದ ಸಂಬಳನೇ ತುಂಬಾ ಕಮ್ಮಿ, ಇನ್ನು ಇದಕ್ಕೆ ಬೇರೆ ಕೊಡೋದು ಯಾತಕ್ಕೆ ಅಂದ್ಬಿಟ್ಟು ನಾನು ರಿಪೇರಿ ಮಾಡಿಸ್ಲಿಲ್ಲ, ಏನಿಲ್ಲ, ನಾನು ಇನ್ನ ನಡೆಯಲಾರೆ ಅಂದ್ಬಿಟ್ಟು ಅದು ಎಲ್ಲ ಹೋಯ್ತದ ಅಷ್ಟೇನೆ ಅಂತ ಹೇಳ್ದೆ ಅವ್ರಿಗೆ. ಅವರು ಸರಿ ಸರಿ ಬಿಡಿ ಬಾಬಿ ಅಂತಂದು. ತುಂಬಾ ನನ್ನ ಕಂಡ್ರೆ ತುಂಬಾ ಪ್ರೀತಿ ಸಾರ್ಗೆ. ಅದು ನಾವು ಮಾಡೋ ಕೆಲಸದ ಮೇಲೆ, ನಾವು ನಡ್ಕೊಳ್ಳೋದ್ರ ಮೇಲ್ಗಡೆ ಇರುತ್ತೆ ಎಲ್ಲಾನು ಅಷ್ಟೇನೆ. ಅವ್ರ ಆಫೀಸ್ಗೆ ಹೋಯ್ತು ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಕಾಫಿ ಕುಡಿದೇ ಹೋಗ್ಬೇಕು. ಕಾಫಿ ಕುಡಿದೇ ಏನಾದ್ರು ಹೋದ್ರೆ ಬೈದ್ ಬಿಡ್ತಾರೆ ಅವರು. ಸೊ ಎಲ್ಲಾರು ಇರ್ತಾರೆ ಬಹಳ. ಅದ್ ಹೆಂಗೆ ಅಂದ್ರೆ, ಈ ರಾಜ್ಕುಮಾರ್ ಕಾಂಪೌಂಡ್ ಬಂದ್ರೆ ರಾಜ್ಕುಮಾರ್ ಇರ್ತಾರೆ, ಏನು ಇತ್ಯರ್ಥ ಆಗತ್ತೆ ಅಂತ ಇತ್ತು. ಅವತ್ತಿನ ದಿವಸ ವೀರಸ್ವಾಮಿಗಳ ಆಫೀಸಲ್ಲಿ ಹೋಗಿ ಏನ್ ಕೇಸ್ಗಳಾದ್ರೂ ಸರಿ, ಏನ್ ತಾಪತ್ರಯ ಆದ್ರೂ ಕೂಡ ಅದು ಸಾಲ್ವ್ ಮಾಡೋದು ವೀರಸ್ವಾಮಿಗಳೇನೆ. ಎಲ್ಲ ಡಿಸ್ಟ್ರಿಬ್ಯೂಟರ್ಗಳು ಅವರು ಇವರು ಯಾರು ಬೇಕೋ, ಏನ್ ತೊಂದರೆ ಇದೆ ಅವ್ನ ಕರೆಸಿ ಮಾತಾಡಿಸಿ ಸೆಟ್ಲ್ ಮಾಡಿ ಕಳಿಸ್ಬಿಡ್ತಾ ಇದ್ರು. ಆ ತರ ಬೇಕಾಷ್ಟು ಜನ ಇರ್ತಾರೆ. ನಾವು ಹೋಗ್ಬೇಕು, ಹೋಗಿ ಅಷ್ಟು ಜನ ಇದಾರಲ್ಲ ಅಂತ ಹೋಗ್ತೀವಿ ಅಂದ್ರೆ ಬೈತಾರೆ ಅವರು. ಕೂತ್ಕೊಳ್ಳಿ ಅಂತ. ಏನಂದ್ರೆ ಕಾಫಿ ತರಿಸ್ತಾರೆ, ಕಾಫಿ ಕುಡಿಬೇಕು ನಾವು. ಸರಿ, ಏನಂತ ಹೇಳಿದ್ರೆ ಅದು ಟೇಬಲ್ ಮೇಲ್ಗಡೆ, ಟೀಪಾಯ್ ಮೇಲ್ಗಡೆನೆ ಒಂದು 5 ಪ್ಯಾಕ್ ಸಿಗರೇಟ್ ಇರುತ್ತೆ. ಆಮೇಲೆ ಪಕ್ಕದಲ್ಲಿ ಗಣೇಶ ಒಂದು ಬೀಡಿ ಪ್ಯಾಕೆಟ್ ಬೇರೆ ಇರುತ್ತೆ. ಸೊ ಮಾತಾಡ್ತಾ ಇದ್ದವರು ವೀರಸ್ವಾಮಿಗಳು 555 ಸಿಗರೇಟ್ ತಗೊಂಡ್ರೆ ಮಿಕ್ಕಿದವರು ಇದ್ದವರು 555 ತಗೋತಾರೆ. ಇಲ್ಲ, ಇವ್ರು ಗಣೇಶ ಬೀಡಿ ಕೈಗೆ ಹಾಕಿದ್ರೆ ನೋಡೋರು ವೀರಸ್ವಾಮಿಗಳು ತುಂಬಾ ಜನ ಇದ್ರೆ ಅವ್ರು ಗಣೇಶ ಬೀಡಿ ತೆಗೆದು ಹಚ್ಬಿಡೋರು. ಗಣೇಶ ಬೀಡಿ ಹಚ್ಚ ತಕ್ಷಣ ಮಿಕ್ದವ್ರು ಎಲ್ಲರೂ ಕೂಡ ಸಿಗರೇಟ್ ಪ್ಯಾಕ್ ಎಲ್ಲ ಕೈ ಹಾಕ್ತಾರೆ, ಬೀಡಿ ಪ್ಯಾಕೆಟ್ಗೇನೆ ಕೈ ಹಾಕೋರು. ಇದೊಂಥರ ಬಹಳ ಮಜಾಗಿರುತ್ತೆ ನಮಗೆಲ್ಲ, ಎಂಟರ್ಟೈನಿಂಗ್ ನನಗೆ. ಸೊ ಇದೆಲ್ಲ ಇದಾಗಿ ಒಂಥರ ಚೆನ್ನಾಗಿರ್ತಿತ್ತು. ಆಮೇಲೆ ನಾನು ಅವ್ರ ಕಂಪನಿಲಿ ಮುಂದೆ ನಾನಿನ ಮರೆಯಲಾರ ಮಾಡಿದ್ಮೇಲೆ ಆಮೇಲೆ ನಂದೇ ಆದ ಡೈರೆಕ್ಷನ್ ನನ್ ಕಂಡ್ರೆ ತುಂಬಾ ಇಷ್ಟ ವೀರಸ್ವಾಮಿಗಳಿಗೆ. ಅದ್ ಸಾಕದ ಪ್ರೀತಿ ವಿಶ್ವಾಸನೆ. ನಾವ್ ಹೆಂಗ್ ನಡ್ಕೊಂಡ್ರೆ ಅವ್ರು ನಮ್ಮನ್ನ ಹಂಗೆ ನಡ್ಸ್ಕೊತಾರೆ ಅಷ್ಟೇ, ಬೇರೆ ಏನಿಲ್ಲ. ಒಳ್ಳೆ ಸಂಭಾವನೆ ಕೊಟ್ರು ನಾನಿನ್ನ ಮರೆಯಲಾರಲ್ಲಿ. 20,000 ಏನೋ. ಲಕ್ಷ್ಮಿಗೆ ಎಷ್ಟು ಕೊಟ್ರು ಗೊತ್ತಿಲ್ಲ. ಅಲ್ಲ, ನಿಮ್ಗೆ ಎಷ್ಟು ಕೊಟ್ರು? ನನ್ಗೆ 25. ನಾನು ಹಿಂಗ ಗೊತ್ತಿಲ್ಲ ನನಗೆ ಎಷ್ಟು ಕೊಟ್ರು ಅಂತ. ಏನೋ ಕೊಡ್ತಾ ಇದ್ರು, ಇಸ್ಕೊತಾ ಇದ್ರು. ನಾನು ಒಂದೇ ಒಂದು ಕೆಲವ್ರ ಹತ್ರ ನಾನು ಕೇಳಕ್ಕೆ ಹೋಗಿಲ್ಲ, ಯಾರನ್ನೂ ಕೇಳಕ್ಕೆ ಹೋಗಿಲ್ಲ ಇದುವರೆಗೂ. ಇವನ್ ನಾನು ಗಂಡಗಲ್ಲಿ ರಾಮ ಮಾಡಿದಾಗಲೂ ಕೂಡ ನನ್ನ ಅಮೌಂಟ್ ಏನೋ ಇಲ್ಲ, ಅವರೇನೆ ಫಿಕ್ಸ್ ಮಾಡ್ಕೊಂಡ್ರು. ಸೊ ತರ ನಾನಿನ್ನ ಮರೆಯಲಾರ ಆಯ್ತು. ಆಮೇಲೆ ಅದಾದ್ಮೇಲೆ ನಾನು ಅಸೋಸಿಯೇಟ್ ಡೈರೆಕ್ಷನ್ ಹೇಳ್ತಾ ಇದ್ದೆ. ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾಗಲೇ ನಾನು ಒಂದು ಸಿದ್ಲಿಂಗ್ ಹತ್ರ ಸೆಟ್ಲ್ ಆಗ್ಬಿಟ್ಟಿದ್ದೆ. ಅಂದ್ರೆ ಒಂದು ಪಿಕ್ಚರ್ ಆದ್ಮೇಲೆ ಒಂದು ಪಿಕ್ಚರ್ ಒಂದು 7 ಪಿಕ್ಚರ್ ನಾನು ಅಲ್ಲಿ ಮಾಡಿದೆ. ಅಲ್ಲಿ ಏನಾಗೋಯ್ತು ಅಂದ್ರೆ, ಈ ನಾನು ಓಡಾಡೋದು, ನಾನು ಮಾಡ್ತಿರೋ ಕೆಲಸ ಅದು ಇದು ನೋಡಿದೇನೆ ಕೆಲವರು ನಮ್ಮ ಗುರುಗಳಿಗೆ ಕಿವಿ ಚುಚ್ಚಿಬಿಟ್ರು. ಎಲ್ಲಾನು ಅವನೇ ಮಾಡ್ತಾನೆ ಅಂತಾರೆ ಅಂತ. ಸೊ ಒಂದು ಪಿಕ್ಚರ್ ಅವ್ರನ್ನ ಬಿಟ್ಬಿಟ್ಟು ನೀವು ಬೇರೆಯವ್ರನ್ನ ಇಟ್ಕೊಂಡು ಮಾಡಿ ಅಂತ ಆಗೋಯ್ತು. ದೂರದ ಬೆಟ್ಟ ಶುರು ಆಗ್ಬೇಕು ಆ ಪೀರಿಯಡ್. ಅದು ಅವ್ರು ಬಹುದೂರ್ ಗಂಡಲ್ಲಿ ಮಾಡ್ತಾ ಇದ್ರು. ಬಹುದೂರ್ ಗಂಡಲ್ಲಿ ಏನೋ ಮಾಡ್ತಿದ್ದಾಗ ಅವ್ರಿಗೊಂದು ಸ್ವಲ್ಪ ಅಣ್ಣವ್ರ ಕೈಗೆ ಏಟು ಬಿತ್ತೋ ಏನೋ, ಕೈಗೆ ಏಟು ಬಿದ್ದರೆ ಸ್ವಲ್ಪ ರೆಸ್ಟ್ ಬರ್ಬೇಕಾಯ್ತು. ಆ ಪೀರಿಯಡ್ ಅಲ್ಲೇನೆ ನಮ್ ದೂರದ ಬೆಟ್ಟ ಒಂದು ಶುರು ಆಗ್ಬೇಕಾಗಿತ್ತು. ಅದು ಮುಂದೆ ಹೋಯ್ತು. ಯಾವ್ದು ಸಿದ್ಲಿಂಗೆ ಪಿಕ್ಚರ್ ಅಲ್ಲ, ಅದು ದೂರದ ಬೆಟ್ಟ ಶುರು ಆಗ್ಬೇಕಾಗಿತ್ತು. ಬಂಗಾರದ ಮನುಷ್ಯ ಆಗಿತ್ತು, ದೂರದ ಬೆಟ್ಟ ಮಾಡ್ಬೇಕಾಗಿತ್ತು. ಆ ಟೈಮಲ್ಲಿ ರಾಜ್ಕುಮಾರ್ ಐ ಥಿಂಕ್ ಬಹುದೂರ್ ಗಂಡನೋ ಏನೋ ಆಗಿದ್ದಾಗ ಒಂಚೂರು ಕೈಗೆ ಏಟು ಬಿತ್ತು. ಸೊ ಈ ದೂರದ ಬೆಟ್ಟ ಶುರು ಆಗ್ಬೇಕಾಗಿತ್ತಲ್ಲ ರಾಜ್ಕುಮಾರ್ ಪಿಕ್ಚರ್, ಅದು ಮುಂದೆ ಹೋಯ್ತು. ಸೊ ಆ ಪೀರಿಯಡ್ ಅಲ್ಲಿ ಸ್ವಲ್ಪ ಮುಂದೆ ಏನೋ ಒಂದು 5-6 ತಿಂಗಳ ನಾವು ಮುಂದೆ ಹೊರಟಾಯ್ತು. ನಾನು ಏನಿಲ್ಲ, ನಮ್ಮ ಗುರುಗಳು ತಾನು ಗುರುಗಳು ಪಿಕ್ಚರ್ ಇಲ್ಲ ಅಂದ್ರೆ ನಮಗೂ ಪಿಕ್ಚರ್ ಇಲ್ಲ. ಸೊ ಸುಮ್ಮನೆ ಇದ್ದೆ. ಆ ಪೀರಿಯಡ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಒಂದು ಭಾವನಾರಾಯಣ ಅನ್ನೋ ಪ್ರೊಡ್ಯೂಸರ್ ಒಂದು ಪಿಕ್ಚರ್ ಶುರು ಮಾಡಿದ್ರು. ಆ ಪಿಕ್ಚರ್ ಯಾವುದು ಅಂತ ಹೇಳಿದ್ರೆ ಜಗಮೆಚ್ಚಿದ ಮಗ.
ಸೊ ಜಗ ಮೆಚ್ಚಿದ ಮಗ ಶುರು ಮಾಡ್ತಾರೆ ಅಂದಾಗ ನನಗೆ ಗೊತ್ತಾಯ್ತು ಹುಸೂರು ಕೃಷ್ಣಮೂರ್ತಿ ಅವ್ರ ನಿರ್ದೇಶನ. ಸೊ ಅವ್ರಿಗೆ ಅಸೋಸಿಯೇಟ್ ಆಗಿ ನಾನೇ ಹೋಗ್ಬೇಕು, ನನ್ನೇ ಕರೀತಾರೆ ಅಂತ ನನಗೆ ಗೊತ್ತು.